ಗ್ಯಾರಂಟಿ ಯೋಜನೆಗಳ ಅಲೆಯಲ್ಲಿರೋ ಸರ್ಕಾರ ಸದ್ದಿಲ್ಲದೆ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ನೀಡಲು ಸಜ್ಜಾಗಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಹಾಲಿನ ದರ ಹೆಚ್ಚಳದ ಪ್ರಸ್ತಾವನೆ ಇದೆಯಾ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ನೀಡಿರೋ ಸಚಿವ ವೆಂಕಟೇಶ್, ನಂದಿನಿ ಹಾಲಿನ ದರ ಇತರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ 10 ರಿಂದ 12 ರೂಪಾಯಿಗಳಷ್ಟು ಕಡಿಮೆ ಇದೆ. ಹಾಲಿನ ದರ ಹೆಚ್ಚಳ ಪ್ರಸ್ತಾವನೆ ಇದ್ದು ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಹಾಲಿನ ದರ ಹೆಚ್ಚಿಸಿ ಹಾಲು ಉತ್ಪಾದಕರಿಗೆ ಹಂಚಿಕೆ ಮಾಡಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ನಂದಿನಿ ಹಾಲಿನ ದರ ಹೆಚ್ಚಳದ ಸುಳಿವು ನೀಡಿದ್ದಾರೆ. ಉಚಿತ ಅಂತ ಹೇಳ್ತಿರೋ ರಾಜ್ಯ ಸರ್ಕಾರ ದಿನಂಪ್ರತಿ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ದರ ಹೆಚ್ಚಳ ಮಾಡ್ತಿದೆ. ಉಚಿತ ವಿದ್ಯುತ್ ಅಂತ ಹೇಳಿ ಯೂನಿಟ್ ದರ ಹೆಚ್ಚಳ ಮಾಡಲಾಗಿದೆ. ಕಾರ್ಮಿಕರಿಗೆ ವಿಮೆ ನೀಡಲು ಪೆಟ್ರೋಲಿಯಂ ಉತ್ಪನ್ನಗಳ ದರ ಹೆಚ್ಚಳ ಮಾಡುವ ಚಿಂತನೆ ಇದೆ. ಆಸ್ತಿ ತೆರಿಗೆ ಸೇರಿದಂತೆ ಹಲವು ಇಲಾಖೆಗಳ ಸೇವೆಗಳಿಗೆ ದರ ಹೆಚ್ಚಳ ಮಾಡಲಾಗಿದೆ. ಇದರ ನಡುವೆ ಮತ್ತೆ ಹಾಲಿನ ದರ ಹೆಚ್ಚಳಕ್ಕೆ ಮುಂದಾಗಿದೆ. ಆದರೆ ಹಾಲಿನ ದರ ಏರಿಕೆಗೆ ಪ್ರಸ್ತಾವವೇ ಇಟ್ಟಿಲ್ಲ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ತಿಳಿಸಿದ್ದಾರೆ. ಇಲ್ಲ, ಅದು ನಾನು ನೋಡಿಲ್ಲ. ಸೊ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಬಂದಿದೆ ಅಂತ ಹೇಳಿದ್ರು. ಇಲ್ಲ, ಸದನದ ಅದು ಗೊತ್ತಿಲ್ಲ ನನಗೆ. ಸದನದಲ್ಲಿ ಮಾನ್ಯ ಪಶುಸಂಗೋಪನಾ ಸಚಿವರು ಹೇಳಿದಾರಲ್ಲ, ವೆಂಕಟೇಶ್ ಅಣ್ಣವ್ರು ಹೇಳಿದ್ದಾರೆ. ಸರಿ, ವೆಂಕಟೇಶ್ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದು. ಸೊ ಅದನ್ನು ನಾನು ಅವ್ರ ಹತ್ರ ಮಾತಾಡಿ ನಾನು ಮತ್ತೆ ನಿಮ್ಮನ್ನು ತಿಳಿಸ್ತೀನಿ. ಸರ್ಕಾರ ಬಂದು ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಒಂದ್ ಕಡೆ ಪದೇ ಪದೇ ಹಾಲಿನ ದರ ಏರಿಕೆ ಆಗ್ತಿದೆ, ಮತ್ತೊಂದ್ ಕಡೆ ಎಲ್ಲವೂ ಫ್ರೀ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಇದು ಗ್ರಾಹಕರಿಗೆ ಯಾವ ರೀತಿ ಹೊರೆ ಆಗ್ಬೋದು? ಹಾಲಿನ ದರ ಪದೇ ಪದೇ ಹೈಕ್ ಆಗ್ತಿರೋದು ಚಂದ್ರು? ಕಾವ್ಯ, ಖಂಡಿತವಾಗ್ಲು ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜ್ಯ ಸರ್ಕಾರ ಬರುವಂತ ಸಂದರ್ಭದಲ್ಲಿ 5 ಉಚಿತ ಗ್ಯಾರಂಟಿಗಳ ಮೇಲೆ ಬಂತು, ಎಲ್ಲವೂ ಫ್ರೀ ಅನ್ನುವಂಥ ನಿಟ್ಟಿನಲ್ಲಿ ಬಂತು. ಸೊ ಆದರೆ ಎಲ್ಲೋ ಒಂದು ಕಡೆ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಾನೆ ಇದೆ, ಒಂದಲ್ಲ ಒಂದು ಟ್ಯಾಕ್ಸ್ಗಳನ್ನು ಹೆಚ್ಚಳ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಹಾಲಿನ ದರವನ್ನು 2 ರೂಪಾಯಿ 3 ರೂಪಾಯಿ ಹೆಚ್ಚಳ ಮಾಡಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೇ ಹಾಲಿನ ದರ ಮತ್ತು ಮೊಸರು ಮತ್ತು ಮಜ್ಜಿಗೆ ಮೇಲೆ ದರವನ್ನು ಹೆಚ್ಚಳ ಮಾಡಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಪ್ರಸ್ತಾವನೆ ಇದೆ ಅನ್ನುವಂಥದ್ದು ನಿನ್ನೆ ಸದನದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಮಾಲೂರಿನ ಶಾಸಕರು ಪ್ರಶ್ನೆಯನ್ನ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಸಚಿವರು ಈಗಾಗಲೇ ಏನು ಹಾಲಿನ ದರವನ್ನ ಪ್ರಸ್ತಾಪನೆ ಬೇರೆ ಅಂದ್ರೆ ಇತರೆ ಬ್ರ್ಯಾಂಡ್ಗಳ ನಂದಿನಿಯನ್ನ ಹೊರತುಪಡಿಸಿ ಯಾವೆಲ್ಲ ಬ್ರ್ಯಾಂಡ್ಗಳಿದ್ದಾವೆ ಅವು 10 ರಿಂದ 12 ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಹಾಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದರ ಕಡಿಮೆ ಇದೆ. ಸೊ ಹೀಗಾಗಿ ಗ್ರಾಹಕರಿಗೆ ಅನುಕೂಲ ಏನು ಹೊರೆಯಾಗದಂತೆ ಮತ್ತು ಯಾರು ಹಾಲನ್ನು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗುವಂತೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಬಗ್ಗೆ ಈಗಾಗಲೇ ಅವರು ಉತ್ತರವನ್ನ ಲಿಖಿತ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ಬಹಳ ಸ್ಪಷ್ಟವಾಗ್ತಾ ಇದೆ. ಜೊತೆಯಲ್ಲಿ ಬಿಜೆಪಿ ಕೂಡ ಒಂದು ಆಗ್ರಹವನ್ನ ಮಾಡ್ತಾ ಇದೆ. ಸೊ ಆ ಅಧಿಕಾರಕ್ಕೆ ಬಂದಾಗಿನಿಂದ ಕಾಂಗ್ರೆಸ್ ಉಚಿತ ಅಂತ ಹೇಳ್ತಾ ಇದೆ, ಆದ್ರೆ ಒಂದಲ್ಲ ಒಂದು ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಸೊ ದಿನನಿತ್ಯ ಈ ರೀತಿ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ. ಸೊ ಒಂದ್ ಕಡೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ಲಿಕ್ಕೆ ಬೇರೆ ರೂಪದಿಂದ ಹಣವನ್ನ ಸಂಗ್ರಹ ಮಾಡಿ ಆ ರೀತಿ ಮಹಿಳೆಯರಿಗೆ ಕೊಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ನಿಜಕ್ಕೂ ಎಲ್ಲ ಒಂದು ಕಡೆ ಉಚಿತ ಅಂತ ಸರ್ಕಾರ ಹೇಳ್ತಾ ಇದೆ, ಅದ್ರ ಜೊತೆಯಲ್ಲೇ ಬೇರೆ ಬೇರೆ ಈಗಾಗಲೇ ವಿದ್ಯುತ್ ದರವನ್ನ ಯೂನಿಟ್ಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಒಂದು ಕಡೆ ಕಾರ್ಮಿಕ ಇಲಾಖೆಗೆ ಟ್ಯಾಕ್ಸ್ ಇನ್ಶೂರೆನ್ಸ್ ಅನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 1 ರೂಪಾಯಿ ಸೆಸ್ ಅನ್ನ ಹೆಚ್ಚಳ ಮಾಡಲಿಕ್ಕೆ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಜೊತೆಯಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಎಲ್ಲಿ ಪ್ರಾಪರ್ಟಿಗಳಿದ್ದಾವೆ ಆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕೂಡ ಹೆಚ್ಚಳ ಮಾಡ್ತಾ ಇದೆ. ಅದರ ಬಿಸಿಯಲ್ಲೇ ಈಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡುವಂತ ಎಲ್ಲಾ ಸಾಧ್ಯತೆಯನ್ನು ಕಂಡು ಬರ್ತಾ ಇರ್ತಕ್ಕಂಥದ್ದು. ಕಾವ್ಯ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.